ಎಲ್ಲರಿಗೂ 80ನೇಯ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನು ಮುಂಚಿತವಾಗಿ ಕೋರುತ್ತಾ ಇವತ್ತು ಐತಿಹಾಸಿಕ ವಿಜಯಪುರ ನಗರದಲ್ಲಿ ತಿರಂಗ ಯಾತ್ರೆ ಒಂದು ಬೃಹತ್ ಶೋಭಾಯಾತ್ರೆ ಮುಖಾಂತರ ಇವತ್ತು ಜರುಗ್ತಾ ಇದೆ. ಈ ಸಂದರ್ಭದಲ್ಲಿ ಸಮಸ್ತ ರಾಷ್ಟ್ರ ಭಕ್ತರು ಪಕ್ಷಾತೀತವಾಗಿ ಇದರಲ್ಲಿ ಭಾಗವಹಿಸಿದ್ದು ಬಹಳ ಹೆಮ್ಮೆಯ ವಿಷಯ ಹಾಗೂ ಗೌರವದ ಸಂಗತಿ. ಈ ಸ್ವತಂತ್ರ ದಿನಾಚರಣೆ ಯಾಕೆ ಭಾರತೀಯರಿಗೆ ಮಹತ್ವದ್ದು? 80ನೇಯ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸುವುದರ ಜೊತೆಗೆ ನಾವು ಇವತ್ತು ಕೇವಲ ಸಂಭ್ರಮಾಚರಣೆ ಮಾತ್ರ ಆಚರಿಸ್ತಾ ಇಲ್ಲ, ಸ್ವಾತಂತ್ರ್ಯಕ್ಕಾಗಿ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟು ತ್ಯಾಗ ಬಲಿದಾನ ಮಾಡಿದ ಸಮಸ್ತ ಸ್ವತಂತ್ರ ಸೇನಾನಿಗಳನ್ನು ಇವತ್ತು ನೆನಪು ಮಾಡಿಕೊಳ್ಳುವಂಥ ದಿವಸ. ಇದನ್ನು ಯುವ ಪೀಳಿಗೆಗೆ ನಾವು ತಿಳಿಸ್ಕೊಡ್ಬೇಕಾಗಿದೆ. ವಿಕಸಿತ ಭಾರತದ ಕನಸನ್ನು ಇವತ್ತು ನನಸು ಮಾಡುವಂಥ ಕೆಲಸ ಆಗಬೇಕಾಗಿದೆ. 2047ರಲ್ಲಿ ಭಾರತ ತನ್ನ 100ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇರ್ತದೆ. ಅದರ ಪೂರ್ವದಲ್ಲಿ 80ನೇ ಸ್ವಾತಂತ್ರ್ಯ ದಿನಾಚರಣೆ ಹೇಗಿರಬೇಕು, ನಮ್ಮ ವಿಕಸಿತ ಭಾರತ ನರೇಂದ್ರ ಮೋದಿಯವರು ಕಂಡಂಥ ಕನಸು ಯಾವ ರೀತಿ ನನಸು ಮಾಡಬೇಕು ಅನ್ನೋದಕ್ಕೋಸ್ಕರ ಜಾಗೃತಿಗಾಗಿ ಈ ಒಂದು ಭವ್ಯ ತಿರಂಗ ಯಾತ್ರೆಯನ್ನು ವಿಜಯಪುರ ನಗರದಲ್ಲಿ ಇವತ್ತು ಹಮ್ಮಿಕೊಳ್ಳಲಾಗಿದೆ. ಇದು ವಿಜಯಪುರ ನಗರದ ಸಮಸ್ತ ಪ್ರಮುಖ ಬೀದಿಗಳಲ್ಲಿ ಶ್ರೀ ಸಿದ್ದೇಶ್ವರ ದೇವಸ್ಥಾನದಿಂದ ಪ್ರಾರಂಭವಾಗಿ ನಗರದ ಗಾಂಧಿ ವೃತ್ತ, ಬಸವೇಶ್ವರ ವೃತ್ತ, ಅಂಬೇಡ್ಕರ್ ಸರ್ಕಲ್ ವೃತ್ತ, ಹೀಗೆ ಪ್ರಮುಖ ಮಾರ್ಗಗಳಲ್ಲಿ ಈ ಒಂದು ತಿರಂಗ ಯಾತ್ರೆ ಇವತ್ತು ಸಂಚಾರ ಮಾಡ್ತಾ ಇದೆ. ನಮ್ಮ ಸೈನಿಕರು ತಮಗಾಗಿ ತಮ್ಮ ಪ್ರಾಣವನ್ನೇ ಕೊಟ್ಟಿದ್ದಾರೆ. ಇಂಥ ಸಂದರ್ಭದಲ್ಲಿ ಅನೇಕ ನಮ್ಮ ಸೈನಿಕರು ಸ್ವಾತಂತ್ರ್ಯ ಸೇನಾನಿಗಳನ್ನು ನೆನೆಸಿಕೊಳ್ಳುವಂಥ ಕೆಲಸ ಇವತ್ತು ಆಗಬೇಕಾಗಿದೆ. ನರೇಂದ್ರ ಮೋದಿ ಅವರು ಏನು ಯುವಶಕ್ತಿಯ ಮೇಲೆ ವಿಶ್ವಾಸವನ್ನು ಇಟ್ಟಿದ್ದಾರೆ, ಆ ವಿಶ್ವಾಸವನ್ನು ಇಮ್ಮಡಿಗೊಳಿಸೋಗೋಸ್ಕರ ಈ ಒಂದು ತಿರಂಗ ಯಾತ್ರೆ ಇವತ್ತು ವಿಜಯಪುರದಲ್ಲಿ ನಡೀತಾ ಇದೆ. ತಾವು ನೋಡ್ಬೋದು, ನನ್ನ ಪಕ್ಕದಲ್ಲಿ ಇವತ್ತು ನಮ್ಮ ಮಾಜಿ ಸೈನಿಕರುಗಳು, ಸಾಕಷ್ಟು ಜನ ಮಾಜಿ ಸೈನಿಕರುಗಳು ಈ ಒಂದು ತಿರಂಗ ಯಾತ್ರೆಯಲ್ಲಿ ಭಾಗವಹಿಸಿದ್ದು ಯಾತ್ರೆಗೆ ಮತ್ತಷ್ಟು ಶೋಭೆ ತಂದು ಕೊಟ್ಟಿದೆ. ಅದಕ್ಕೆ ಇವತ್ತಿಂದ ಯುವ ಪೀಳಿಗೆಯಲ್ಲಿ ಹೊಸ ಒಂದು ಸಂಚಲನ ಮೂಡಿಸಲು ನಾವೆಲ್ಲರೂ ರಾಷ್ಟ್ರಭಕ್ತರು ಒಂದಾಗಿ ಇವತ್ತು ಭಾರತವನ್ನು ವಿಶ್ವಗುರುವಿನತ್ತ ಕೊಂಡೊಯ್ಯಲು ಒಂದು ಹೆಜ್ಜೆ ಇದಾಗಿದೆ ಅಂತೇಳಿ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಧನ್ಯವಾದಗಳು. ಇವತ್ತು ನಾವು ಬಿಜಾಪುರದಲ್ಲಿ ನಮ್ಮ ದೇಶದ ಹೆಮ್ಮೆ ಪಡೆದ ನರೇಂದ್ರ ಮೋದಿಯವರ ಆಸೆಯಂತೆ ನಮ್ಮ ಸ್ವತಂತ್ರ ದಿನಾಚರಣೆಯನ್ನು ಹಬ್ಬವನ್ನಾಗಿ ಆಚರಿಸಬೇಕಂತ ಉದ್ದೇಶ ಇಟ್ಟುಕೊಂಡು ನಮ್ಮ ಪಕ್ಷದ ಆದೇಶ ಮೇಲೆಗೆ ಇವತ್ತು ಪಕ್ಷಾತೀತವಾಗಿ ಇವತ್ತು ಎಲ್ಲ ಕಾಲೇಜ್ ಮತ್ತು ವಿದ್ಯಾರ್ಥಿಗಳೊಂದಿಗೆ ಮತ್ತು ಭಾರತೀಯ ಜನತಾ ಎಲ್ಲ ಪದಾಧಿಕಾರಿಗಳು ಪಕ್ಷಾತೀತವಾಗಿ ಇವತ್ತು ನಾವು ದೇಶದ ಒಂದು ಅಭಿಮಾನಕ್ಕಾಗಿ ಈ ತಿರಂಗ ಯಾತ್ರೆಯನ್ನು ನಾವು ಮಾಡ್ತಾ ಇದ್ದೀವಿ. ಇದು ಸಿದ್ದೇಶ್ವರದಿಂದ ಪ್ರಾರಂಭ ಆಗಿ ಇದು ಅಂಬೇಡ್ಕರ್ ಗಾಂಧಿ ಚೌಕ್ ಮುಖಾಂತರ ಅಂಬೇಡ್ಕರ್ ಸರ್ಕಲ್ವರೆಗೆ ಹೋಗಿ ಅಲ್ಲಿ ನಮನ ಸಾಗಿಸೋ ಕೆಲಸವನ್ನು ಮಾಡುವ ಉದ್ದೇಶ ಇಟ್ಟುಕೊಂಡು ನಾವು ತಿರಂಗ ಯಾತ್ರೆ ಮಾಡ್ತಾ ಇದ್ದೀವಿ. ಒಟ್ಟಾಗಿ ದೇಶಭಕ್ತಿಯನ್ನು ಹುಟ್ಟುಹಾಕುವ ಸಲ ನಮ್ಮ ಕಾರ್ಯಕ್ರಮ ಇರ್ತದೆ. ಇದು ಪಕ್ಷಾತೀತವಾಗಿ ಭಾರತೀಯ ಜನತಾ ಪಕ್ಷನ ಪದಾಧಿಕಾರಿನ ಮಾಡಕತ್ತೀವಿ. ಯಾವುದು ಪಕ್ಷ ಇಲ್ಲಿ ಒಳ್ಳೆ ದೇಶಾಭಿಮಾನ ಕಟ್ಟಿಕೊಂಡು ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇವತ್ತು ದೇಶಾದ್ಯಂತ ಒಂದು ತಿರಂಗ ಯಾತ್ರೆ ಮಾಡ್ತಾ ಇದ್ದೇವೆ. ನಮ್ಮ ಭಾರತೀಯ ಜನತಾ ಪಕ್ಷದಿಂದ ಮಾಡ್ತಾ ಇದ್ದೇವೆ ಹಾಗೂ ದೇಶದ ಪ್ರಧಾನಿ ಕೂಡ ಕರೆ ಕೊಟ್ಟಿದ್ದಾರೆ. ಪ್ರತಿಯೊಂದು ಮನೆ ಮ್ಯಾಗ ನಾವು ತಿರಂಗ ಧ್ವಜವನ್ನು ಹಾರಿಸಬೇಕು. ಯಾಕಂದರೆ 80ನೇ ವರ್ಷ ಇರೋದರಿಂದ ಮತ್ತು ಪ್ರತಿಯೊಂದು ಯುವಕರಲ್ಲಿ ರಾಷ್ಟ್ರಭಕ್ತಿ ಹುಟ್ಟಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ. ಯಾಕಂದರೆ ಇವತ್ತು ಸಾಕಷ್ಟು ತಾವು ನೋಡ್ಬೋದು, ಈ ದೇಶದಾಗೆ ಹುಟ್ಟಿ ಇಲ್ಲೇ ಬೆಳೆದು ಇಲ್ಲೇ ಅನ್ನ ತಿಂದು ಈ ದೇಶದ ವಿರುದ್ಧ ಷಡ್ಯಂತ್ರ ಮಾಡುವಂಥ ಶಕ್ತಿಗಳು ಹೆಚ್ಚಾಗಿದೆ, ದುಷ್ಟಶಕ್ತಿ. ಅದನ್ನು ದೇಶಭಕ್ತಿ ಮೂಲಕ ಅದನ್ನು ಅಳಿಸಬೇಕು, ಅದನ್ನು ಎಬ್ಬಿಸಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಇವತ್ತು ದೇಶಾದ್ಯಂತ ಎಲ್ಲ ಕಡೆ ತಿರಂಗ ಯಾತ್ರಾ ನಡೀತಿದೆ. ಅದೇ ರೀತಿ ನಮ್ಮ ಬಿಜಾಪುರದಲ್ಲಿ ಕೂಡ ಸಿದ್ದೇಶ್ವರ ದೇವಸ್ಥಾನದಿಂದ ಗಾಂಧಿ ವೃತ್ತ ಹಾಗೂ ಬಸವೇಶ್ವರ ಸರ್ಕಲ್ವರೆಗೆ ಒಂದು ತಿರಂಗ ಯಾತ್ರೆ ಮೂಲಕ ಎಲ್ಲರಲ್ಲಿ ಒಂದು ದೇಶಭಕ್ತಿ ಭಾವನೆ ಹೆಚ್ಚಿಸುವಂಥ ಒಂದು ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಇವತ್ತು ದೇಶಾದ್ಯಂತ ಇವತ್ತು ಒಂದು ತಿರಂಗ ಯಾತ್ರೆಯನ್ನು ಮಾಡ್ತಾ ಇದ್ದೀವಿ. ಇದು ನಮ್ಮ ಆಗಸ್ಟ್ 15 ಸ್ವತಂತ್ರ ದಿನಾಚರಣೆ ಪೂರ್ವ ದಿನ ಆದಂಥ 13ನೇ ತಾರೀಕಿನ ದಿವಸ ಇವತ್ತು ದೇಶಾದ್ಯಂತ ನಮ್ಮ ಭಾರತೀಯ ಜನತಾ ಪಕ್ಷದಿಂದ ತಿರಂಗ ಯಾತ್ರೆ. ಇಲ್ಲಿ ಬರುವಂಥ ದಿನಗಳಲ್ಲಿ ಯುವಕರಿಗೂ ಕೂಡ ಇದೊಂದು ನಮ್ಮ ತಿರಂಗ ಧ್ವಜದ ಬಗ್ಗೆ
ಎಲ್ಲರೂ ಕೂಡ ಒಂದು ದೊಡ್ಡ ಅಭಿಮಾನದಿಂದ ಮಾಡುವಂಥದ್ದು. ಇಡೀ ಎಲ್ಲ ವಿಜಯಪುರ ನಗರದ ಎಲ್ಲ ಶಾಲಾ ಕಾಲೇಜುಗಳು ವಿದ್ಯಾರ್ಥಿನಿಯರು ಕೂಡ ಇವತ್ತು ಒಂದು ಬೃಹತ್ ಆದಂಥ ನಮ್ಮ ರಾಷ್ಟ್ರೀಯ ಧ್ವಜವನ್ನು ತಗೊಂಡು ಇವತ್ತು ಮೆರವಣಿಗೆ ಮುಖಾಂತರ ಸಿದ್ದೇಶ್ವರ ದೇವಸ್ಥಾನದಿಂದ ಅಂಬೇಡ್ಕರ್ ಸರ್ಕಲ್ ಒಳಗೆ ಈ ತಿರಂಗ ಯಾತ್ರೆ ನಡೆಸ್ತಾ ಇದ್ದೇವೆ. जय किसान जय जवान जय किसान जय जवान बोलो भारत माता की जय माता की जय वंदे मातरम 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 भारत माता की जय. What?